ಈಗಂತೂ ನಮ್ಮ ಇಂಡಸ್ಟ್ರಿಯಲ್ಲಿ ಕರಾವಳಿ ಭಾಗದ ಶೈಲಿಯ ಸಿನಿಮಾಗಳ ಹವಾ ಬಹಳನೇ ಜೋರಾಗಿದೆ. ಈಗಲೂ ಕೂಡ ಮತ್ತೊಂದು ಕರಾವಳಿ ಶೈಲಿಯ ಸಿನಿಮಾ ತೆರೆಗೆ ಬರೋಕೆ ಸಜ್ಜಾಗಿದೆ. ಹಾಗಾಗಿ ನಾವಿವತ್ತು ಸಿನಿಮಾ ತಂಡದ ಜೊತೆ ಇದ್ದೀವಿ. ಮಾರ್ನಾಮಿ ಸಿನಿಮಾ ಗ್ರ್ಯಾಂಡ್ ಆಗಿ ಥಿಯೇಟರ್ ಅಲ್ಲಿ ಎಂಟ್ರಿ ಕೊಡ್ತಾ ಇದೆ. ಸೊ ಸಿನಿಮಾ ತಂಡದ ಜೊತೆ ಇದ್ದೀವಿ, ಮಾತಾಡ್ಸ್ತಾ ಹೋಗೋಣ ಸಿನಿಮಾ ಬಗ್ಗೆ. ನಮ್ಮ ಜೊತೆ ಇದ್ದಾರೆ ಸಿನಿಮಾದ ನಾಯಕ ನಟ ರಿತ್ವಿಕ್ ಅವರು. ಸರ್ ಹಾಯ್, ವೆಲ್ಕಮ್ ಟು ಶೋ. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ. ರ್ಯಾಂಕ್ ಬರ್ತಾರಲ್ಲ ಆ ಥರ ನಾನು ಹೆಂಗೆ ಹೇಳ್ತೀರೋ ಅಂತೆಲ್ಲ ಹೇಳಿದ್ರು, ಸಖತ್ತ ಹೇಳಿದ್ರು. ಅಂಡ್ ತಮ್ಮ ಲುಕ್ ಮೂಲಕ ಪಟ್ಟೆ ಹುಡುಗರ ನಿದ್ದೆ ಕೆಡಿಸ್ತಾನೆ ಇರ್ತಾರೆ ಈ ಚೆಲುವೆ ಚೈತ್ರಾ ಜೆ ಆಚಾರ್ಯ ಅವರು, ಸಿನಿಮಾದ ನಾಯಕ ನಟಿ. ವೆಲ್ಕಮ್ ಟು ಶೋ. ಹಾಯ್. ಅಂಡ್ ಕ್ಯಾಪ್ಟನ್ ಆಫ್ ದಿ ಶಿಪ್ ಸಿನಿಮಾದ ಡೈರೆಕ್ಟರ್ ರಿಷಿತ್ ಶೆಟ್ಟಿ ಅವರು, ಕರೆಕ್ಟಾಗಿ ಹೇಳಿದೆ ನೀವು. ಎಸ್, ಅವರು ಇದ್ದಾರೆ ಕಾರ್ಯಕ್ರಮದಲ್ಲಿ. ಸರ್ ವೆಲ್ಕಮ್ ಟು ಶೋ. ಥ್ಯಾಂಕ್ ಯು. ಓಕೆ, ಎಲ್ಲರೂ ಹೇಗಿದ್ದೀರಾ? ಮೊದಲನೇದಾಗಿ ಆರಾಮ್. ನಾನು ಇಷ್ಟೊತ್ತು ಟೆನ್ಷನ್ ಇತ್ತು, ಇವಾಗ ನಿಮ್ ಜೊತೆ ಮ್ಯಾಚ್ ಶುರು ಮಾಡಿದ್ಮೇಲೆ ಸ್ವಲ್ಪ ಆರಾಮಾಗಾಯ್ತು. ಅಂಡ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಎಷ್ಟು ಖುಷಿ ಇದೆ, ಎಷ್ಟು ಟೆನ್ಷನ್ ಅಲ್ಲಿ ಇದೆ? ಟೆನ್ಷನ್ ಏನಿಲ್ಲ, ಖುಷಿಯಾಗಿದ್ದೀವಿ. ಯಾಕಂತಂದ್ರೆ ಒಳ್ಳೆ ಕೆಲಸ ಮಾಡಿದೀವಿ, ನೋಡಿದೀವಿ ಹೆಂಗಿದೆ ಕೆಲಸ ನಮ್ದು ಅಂತ. ಸೊ ಜನಗಳು ಅದನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಅನ್ನೋ ಖುಷಿಲಿ ಎಲ್ಲ ಖುಷಿಯಾಗಿದ್ದೀವಿ. ಅಂದ್ರೆ ಅದೇ ಸಿನಿಮಾ ರಿಲೀಸ್ ಆಗೋ ಮುಂಚೆ ಸ್ವಲ್ಪ ಟೆನ್ಷನ್ ತರ ಎಲ್ಲ ಇರುತ್ತಲ್ಲ, ಹಾಗಾಗಿ ಕೇಳಿದೆ ಅಷ್ಟೇ. ಸೊ ಓಕೆ, ರಿತ್ವಿಕ್ ಸರ್, ಸೀರಿಯಲ್ ಟು ಸಿನಿಮಾ ಜರ್ನಿ ಅಂಡ್ ಮಾರ್ನಾಮಿ ಸಿನಿಮಾ ಜರ್ನಿ ಹೇಗಿತ್ತು, ಅದ್ರ ಬಗ್ಗೆ ಹೇಳೋದಾದ್ರೆ? ಮಾರ್ನಾಮಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಕರಾವಳಿ ಭಾಗದಲ್ಲಿ ನಡೆಯುವಂಥ ಒಂದು ಅದ್ಭುತ ಲವ್ ಸ್ಟೋರಿ ಇದು. ಅಂದರೆ ನಿಮಗೆ ಸಿನಿಮ್ಯಾಟಿಕ್ ಆಗಿ ಒಂದು ಒಳ್ಳೆ ಫೀಲ್ ಇದೆ. ಅದ್ರ ಜೊತೆಗೆ ನಿಮ್ಮ ಪಕ್ಕದ ಮೇಲೆ ಯಾರು ಲವ್ ಮಾಡಿದ್ರೆ, ಅಥವಾ ನಿಮ್ಗೆ ಪಕ್ಕದ ಮೇಲೆ ನೋಡಿದ್ರೆ ಒಬ್ಬ ಚೇತು ಸಿಗ್ತಾನೆ, ಅಂದ್ರೆ ನಾನು. ಅಪೋಸಿಟ್ ಮನೇಲಿ ದೀಕ್ಷಾ ಸಿಗ್ತಾಳೆ, ಅಂದ್ರೆ ಇವ್ರು ಸಿಗ್ತಾರೆ. ಸೊ ಅಷ್ಟೊಂದು ಸಿಂಪಲ್ ಆಗಿರುವಂಥ ಒಂದು ಲವ್ ಸ್ಟೋರಿ, ನಿಮಗೆಲ್ಲೋ ಅದ್ಭುತ ಆ ಥರದ್ದಲ್ಲ, ಓಕೆ ನಮ್ಮವರೇ ಅನ್ನೋ ಫೀಲ್ ಕೊಡುವಂಥ ಒಂದು ಸಿನಿಮಾ ಇದು. ಅದ್ರ ಜೊತೆಗೆ ಹುಲಿ ವೇಷದ ಒಂದು ಎಳೆ ಅದ್ರ ಜೊತೆ ಕ್ಯಾರಿ ಆಗ್ತಾ ಇರುತ್ತೆ. ಇದೆಲ್ಲವನ್ನು ಸೇರಿಕೊಂಡು ಒಂದಿಷ್ಟು ಒಳ್ಳೆ ಫೈಟ್ಸ್ ಇದೆ, ಅದ್ಭುತವಾಗಿರೋ ಒಂದು 5 ಹಾಡುಗಳಿದೆ, ಆಮೇಲೆ ಅದ್ಭುತ ಕಲಾವಿದರಿದ್ದಾರೆ, ಟೆಕ್ನಿಷಿಯನ್ಸ್ ಅಂತೂ ಬೇರೆ ಲೆವೆಲ್ಗೆ ಇದ್ದಾರೆ. ಸೊ ಎಲ್ಲರನ್ನು ಒಟ್ಟುಗೂಡಿಸಿದ್ರೆ ಮಾರ್ನಾಮಿ ಆಗುತ್ತೆ. ಹೌದು, ಚೈತ್ರಾ ಮೇಡಮ್, ಈ ಬಿಫೋರ್ ನಿಮ್ಮ ಕ್ಯಾರೆಕ್ಟರ್ ಕೂಡ ಸ್ಟ್ರಾಂಗ್ ಕಂಟೆಂಟು, ಡಿಫ್ರೆಂಟ್ ಶೇಡ್ಸಲ್ಲಿ ಕಾಣಿಸ್ಕೊಂಡಿದ್ದೀರಾ, ಟೋಬಿ, ಸಪ್ತಸಾಗರದಾಚೆ ಎಲ್ಲ. ಸೊ ಇದರಲ್ಲಿ ನಿಮ್ಮ ಪಾತ್ರ ದೀಕ್ಷಾ ಎಷ್ಟು ವಿಭಿನ್ನವಾಗಿದೆ? ನಾನು ಇದುವರೆಗೂ ಮಾಡಿರುವಂಥ ಪಾತ್ರಗಳಿಗಿಂತ ವಿಭಿನ್ನವಾಗಿದೆ, ವಸ್ತು ಕಂಪ್ಲೀಟ್ಲಿ ನ್ಯೂ. ಆ್ಯಂಡ್ ನನ್ನ ಏನು ಆಸ್ ಚೈತ್ರ ನಾನು ಹೇಗಿದ್ದೀನಿ, ಈ ಪಾತ್ರ ಆ ಥರದ್ದು ಏನು ಅಲ್ವೇ ಅಲ್ಲ. ಸೊ ಹಾಗಾಗಿ ಅದೊಂಥರ ಚಾಲೆಂಜಿಂಗ್ ಆಗಿತ್ತು ಪ್ಲೇ ಮಾಡೋಕ್ಕೆ. ಬಟ್ ಅದು ಆ ಪಾತ್ರದ ತೂಕ ಇಲ್ಲ, ಆ ಹೋಲ್ ಫಿಲ್ಮಲ್ಲಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಹೇಗೆ ಆ ಪಾತ್ರ ಏನೋ ಇಡೀ ಸ್ಟೋರಿಯಲ್ಲಿ ಟ್ರಾವೆಲ್ ಆಗ್ತಾ ಹೋಗುತ್ತೆ, ಅದನ್ನು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ರಿಷಿ ಅವರು ಆ್ಯಂಡ್ ನಮ್ಮ ರೈಟರ್ ಸುದಿ ಅವರು. ಸೊ ಅವ್ರ ಇಮ್ಯಾಜಿನೇಷನ್ ಆಫ್ ದಿಸ್ ಕ್ಯಾರೆಕ್ಟರ್, ಈ ದೀಕ್ಷಾ ಅನ್ನೋ ಪಾತ್ರ ಆ್ಯಂಡ್ ಅವ್ರ ಇಂಟ್ರಾಕ್ಷನ್ ವಿತ್ ಆಲ್ ದಿ ಅದರ್ ಕ್ಯಾರೆಕ್ಟರ್ಸ್ ಹೆಂಗಿದೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಕತೆ ನೋಡಿದಾಗ ನಿಮಗೆ ಹಿಂಗಿತ್ತು, ಎಷ್ಟು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಕ್ಕೆ ಸಿಗುತ್ತೆ ನನಗೆ ನನ್ನ ಪಾತ್ರದ ಮೂಲಕ ಕಥೆಗೆ. ಸೊ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು ಆ್ಯಂಡ್ ಚಾಲೆಂಜಿಂಗ್ ಆಗಿತ್ತು ಕೂಡ. ಓಕೆ, ಮತ್ತೊಬ್ರು ಶೆಟ್ರು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಏನು ಅದು ಎಂತ ಶೆಟ್ರು ಅಂತ ಇದ್ರೆ ಸಕ್ಸಸ್ ಸಿಗುತ್ತೆ ಏನೋ, ಏನಾದ್ರು ಥಿಂಕಿಂಗ್ ಅನ್ನೋದಿದೆಯಾ? ಸಕ್ಸಸ್ ಅಂದ್ರೆ ನಾನು ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆಯಿಂದನೂ ಶೆಟ್ಟಿನೇ, ನಾನು ಶೆಟ್ಟಿ ಅಂದ್ರೆ ಸರ್ನೇಮ್ ಅಷ್ಟೇ. ಅಂದ್ರೆ ಸಕ್ಸಸ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿರುವಂಥದ್ದು ಏನಲ್ಲ. ಕರಾವಳಿ ಕತೆ ಯಾಕೆ ಇತ್ತೀಚೆಗಂತೂ ಕರಾವಳಿ ಕತೆ ಹೆಚ್ಚಾಗಿ ಸಕ್ಸಸ್ ಆಗ್ತದೆ? ಸೊ ಕರಾವಳಿ ಕತೆನೇ ಅಂತ ಯಾಕೆ? ಕರಾವಳಿ ಕತೆ ಅಂದ್ರೆ ಈಗ ನಾವು ಶುರು ಮಾಡಿದಾಗ ಸೂಫ್ರಮ್ ಸೋ ಕೂಡ ಅದೇ ಟೈಮಲ್ಲಿ ಶೂಟಿಂಗ್ ಆಗ್ತಾ ಇತ್ತು, ಕಾಂತಾರನು ಅದೇ ಟೈಮಲ್ಲಿ ಆಗ್ತಾ ಇತ್ತು. ಅವರಿಬ್ರು ಬಂದ್ಬಿಟ್ಟಿದ್ದಾರೆ, ಕಾಂತಾರನು ಬಂದಿದೆ, ಸೂಫ್ರಮ್ ಸೋ ಬಂದಿದೆ, ನೆಕ್ಸ್ಟ್ ಈಗ ನಾವು ಬರ್ತಾ ಇದ್ದೀವಿ. ಸೊ ಕರಾವಳಿ ಕತೆ ನಮಗೆ ಯಾವಾಗ ಸುದಿ ಅಂತ ನನ್ನ ಫ್ರೆಂಡ್, ಅವನೇನು ಒಂದು ಕತೆ ಹೇಳೇನು ನಮ್ಗೆ ಹೇಳ್ತಾನೆ, ಆವಾಗಲೇ ಇದರಲ್ಲಿ ಹುಲಿವೇಷ, ಮಂಗಳೂರು ದಸರಾ ಅನ್ನುವಂಥದ್ದೆಲ್ಲ ಆವಾಗಲೇ ಪ್ಲ್ಯಾಂಟ್ ಆಗಿರೋದು. ಸೊ ಹುಲಿವೇಷ ಅಂತ ಬಂದರೆ ಅದು ಕರಾವಳಿಯಲ್ಲೇ ನಡೆಯುವಂಥದ್ದು ಕತೆ, ಅದನ್ನು ನಾವು ಬೇರೆ ಭಾಗದಲ್ಲಿ ಎಲ್ಲೂ ಬೇರೆ ಭಾಗಕ್ಕೆ ಅದನ್ನು ತರಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಆ ಕರಾವಳಿಯ ರೂಟೆಡ್ ಕಲ್ಚರ್ ಆಗಿರೋದ್ರಿಂದ ಅದ್ರ ಜೊತೆಗೇನೆ ಲವ್ ಸ್ಟೋರಿ ಆಗಿರ್ಬೋದು ಅಥವಾ ಒಂದು ಡ್ರಾಮಾ ಆಗಿರ್ಬೋದು, ಅದೆಲ್ಲ ಸೇರಿ ಕರಾವಳಿ ಕತೆ. ರಿತ್ವಿಕ್ ಸರ್, ನಿಮ್ಮ ಪಾತ್ರ ಚೇತು ಅಂದ್ರಿ, ಪಕ್ಕದ ಮನೆ ಹುಡುಗನ ಪಾತ್ರ ಅಂದ್ರಿ. ಸೊ ಸ್ಪೆಷಲ್ ಆಗಿ ಏನಾದ್ರು ಇದೆಯಾ ಇದಕ್ಕೆ? ನೀವು ಏನಾದ್ರು ಹೋಮ್ವರ್ಕ್ ಮಾಡಿರೋಂಥದ್ದು ಏನಾದ್ರು ಇತ್ತಾ? ಸ್ಪೆಷಲ್ ಅಂದ್ರೆ ಎರಡಿದೆ, ಒಂದು ಭಾಷೆ, ಇನ್ನೊಂದು ಹುಲಿವೇಷ. ಎರಡಕ್ಕೂ ನಾವು ಎಫರ್ಟ್ ಹಾಕ್ಲೇಬೇಕಾಗಿತ್ತು. ಸೊ ಭಾಷೆಗೆ ನಮಗೆಲ್ಲ ವರ್ಕ್ಶಾಪ್ ಇತ್ತು, ನನಗೆ ಚೈತ್ರಂಗೆ. ಅಂದರೆ ಬೆಂಗಳೂರು ಟೀಮ್ ನಾವೇನಿದ್ವಿ, ಬೆಂಗಳೂರು ಕಲಾವಿದರು ಯಾರಿದ್ವಿ ಅವರೆಲ್ಲರಿಗೂ ವರ್ಕ್ಶಾಪ್ ಇತ್ತು. ಒಂದಿಷ್ಟು ದಿನ ಅದೆಲ್ಲ ವರ್ಕ್ಶಾಪ್ ಎಲ್ಲ ಆಯಿತು. ಅದರ ನಂತರ ಹುಲಿವೇಷಕ್ಕೆ ನನಗೆ ಎಕ್ಸ್ಟ್ರಾ ಟ್ರೈನಿಂಗ್ ಕೊಟ್ಟಿದ್ರು. ನಾವು ವರ್ಕೌಟ್ ಮಾಡಿ ಸ್ವಲ್ಪ ಬಾಡಿ ಸ್ಟಿಫ್ ಆಗಿದ್ದರಿಂದ
ಇದಕ್ಕೆ ಆ ಥರ ಇರಬಾರ್ದು ಬಾಡಿ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರ್ಬೇಕಲ್ಲ. ಇರಬೇಕು. ಹೌದು. ಸೊ ಮೂಮೆಂಟ್ಸ್ ಈ ಥರ ಸ್ಟಿಫಾಗಿ ಕಾಣಿಸುತ್ತಿಲ್ಲ ಅಂದರೆ, ಹಾ. ಸೊ ಅದಕ್ಕೆ ಅವ್ರು ಬಂದು ನನಗೆ ಟ್ರೈನ್ ಮಾಡಿದ್ರು ಪ್ರಾಪರಾಗಿ. ಜಿಮ್ ಎಲ್ಲ ಬಿಡಿಸಿ ಎಲ್ಲ ಫ್ಲೆಕ್ಸಿಬಲ್ ಮಾಡಿಸಿ ನನ್ನ, ಆಮೇಲೆ ಟ್ರೈನ್ ಸ್ಟಾರ್ಟ್ ಮಾಡಿ ಆವಾಗ ಕಷ್ಟ ಏನಾದ್ರೂ ಆಯ್ತಾ ಸ್ವಲ್ಪ? ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಗುತ್ತೆ. ಹಾ. ಸ್ವಲ್ಪ ಕಷ್ಟ ಆಯ್ತು ಅಂದ್ರೆ ಸುಳ್ಳು ಹೇಳ್ದಂಗೆ ಆಗುತ್ತೆ. ಭಾರಿ ತುಂಬಾ ಕಷ್ಟ ಕಷ್ಟ ಆಯ್ತು. ಆಗಿದೆ ಹಾಗಿದ್ರೆ. ಅಂಡ್ ನಿಮಗೆ ಭಾಷೆ ತುಂಬಾ ಈಸಿ ಅನ್ಸುತ್ತೆ. ಯಾಕೆ ಗೊತ್ತಾ, ನಿಮ್ ಬಿಫೋರ್ ಪ್ರಾಜೆಕ್ಟ್ ನಾನು ನೋಡಿದಾಗ ನೀವು ಉತ್ತರ ಕರ್ನಾಟಕದವ್ರೆ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೆ. ಸೊ ಅದು ಮತ್ತೆ ಈಗ ಕರಾವಳಿ ಲ್ಯಾಂಗ್ವೇಜ್ ಅದು ಕಷ್ಟ ಆಯ್ತು ಏನಾರು ಕಲಿಯಕ್ಕೆ? ಅದು ಯಾಕೆ ಈಸಿ ಆಯಿತು ನನಗೆ ಉತ್ತರ ಕರ್ನಾಟಕದ್ದು ಅಂತಂದರೆ, ನಮ್ಮ ದಾವಣಗೆರೆ, ಸೊ ನನ್ನ ಎಜುಕೇಷನ್ ಬೆಳಗಾಮಲ್ಲಿ ಆಗಿತ್ತು. ಸೊ ಭಾಷೆ ನಂಗೇನು ಸಮಸ್ಯೆ ಆಗಲಿಲ್ಲ. ಓ, ಸೇಮ್ ನಿಮ್ಮ ಭಾಷೆನೇ ಇದೆಯಾ ಅದು? ಓಕೆ. ಮನೇಲಿ ನಾವು ಇದೇ ಭಾಷೆ ಮಾತಾಡ್ತೀವಿ, ಹಾ. ಬೆಂಗಳೂರು ಭಾಷೆ ಇರುತ್ತೆ. ಹ್ಮ್. ಬಟ್ ಫ್ರೆಂಡ್ಸ್ ಜೊತೆಗೆಲ್ಲ ನಾನು ಆ ಭಾಷೆ ಮಾತಾಡ್ತೀನಿ. ಹ್ಮ್. ಮಂಗಳೂರು ಕನ್ನಡ ಇದ್ರು, ಶೆಟ್ಟರ್ ಇದ್ರ ಜೊತೆಗೆ. ಹ್ಮ್. ಆಮೇಲೆ ವಿದುಸರ್ ಅಂತ ಒಬ್ರು ಇದ್ರು, ಅದು ಹ್ಮ್. ಹೇಳ್ಕೊಡೋದಕ್ಕೆ ಅಂತ ಇದ್ರು. ಸೊ ಆಮೇಲೆ ಡೈಲಾಗ್ಗಳೆಲ್ಲ ನಮಗೆ ಆ ಭಾಷೆಲೇ ಇತ್ತು. ಸೊ ನಾವೆಲ್ಲ ಪುಸ್ತಕದಲ್ಲಿ ಏನು ಓದ್ತೀವಿ ಅದೇ ಥರ ಇತ್ತು ನಮಗೆ. ಸೊ ಅದನ್ನೇನು ಅಲ್ಲೇನು ಕಲಿತೀವಿ ಅದನ್ನ ಡೈಲಾಗ್ ಹೇಳಿದ್ರೆ ಸಾಕಾಗಿತ್ತು. ಎಕ್ಸ್ಟ್ರಾ ಎಫರ್ಟ್ ಏನು ಬೇಕಿಲ್ಲ, ಅದನ್ನ ಹೇಳಿದ್ರೆ ಕರೆಕ್ಟ್ ಆಗ್ತಿತ್ತು ಅದು. ಸೊ ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ವಿ, ಕಲ್ತ್ವಿ ಅದನ್ನ. ಒಂದ್ ರೀತಿ ಈಗ ಕರ್ನಾಟಕದಲ್ಲಿರೋ ಎಲ್ಲ ಮೇನ್ ಏನು ಲ್ಯಾಂಗ್ವೇಜ್ಗಳಿರುತ್ತೆ ಆ ಭಾಷೆ ಸೊಗಡೆಲ್ಲ ಬರುತ್ತೆ ನಿಮಗೆ. ನಿಮಗೆ ಎಷ್ಟು ಕಷ್ಟ ಆಯ್ತು? ಕಷ್ಟ ಮೀನ್ಸ್ ನಿಮಗೆ ಹೇಗಿತ್ತು ಅದು ಲ್ಯಾಂಗ್ವೇಜ್ ಕಲಿಯೋದು, ಆ ಚಾಲೆಂಜಸ್ ಹೇಗಿತ್ತು? ಇಂಟ್ರೆಸ್ಟಿಂಗ್. ಅಂದ್ರೆ ಹೊಸದೇನೋ ಒಂದು ಕಲಿಯಕ್ ಸಿಗುತ್ತೆ ಅಂದ್ರೆ ಅದು ಮಜಾ ಬರುತ್ತೆ. ನಾವು ಹೋಮ್ವರ್ಕ್ ಮಾಡೋದು ಒಂದ್ ಪಾತ್ರಕ್ಕೆ ನಾನು ಯೂಶಲಿ ಒಂದ್ ನರ್ಡ್ ಸ್ಕೂಲಲ್ಲೂ ಹಂಗೆ ಏನೋ ಫುಲ್ ಶಿಸ್ತಾಗಿ ಓದೋದು ಹಂಗಿತ್ತು. ಈ ತರ ಕ್ಯಾರೆಕ್ಟರ್ ಪ್ರಿಪೇರ್ ಆಗ್ಬೇಕಾದಾಗ ಇದು ಚಿಕ್ಕ ಹೋಮ್ವರ್ಕ್ ಏನಾದ್ರು ಮಾಡಕ್ ಸಿಕ್ಕಿದಾಗ ನನಗೆ ಮತ್ತೆ ಐ ಗೋ ಬ್ಯಾಕ್ ಟು ದಟ್ ಝೋನ್. ಓಕೆ, ಒಂದು ಸ್ಟೂಡೆಂಟ್ ತರ ಕೂತು ಇದೆಲ್ಲ ರಿಹರ್ಸ್ ಮಾಡೋದು ಅವೆಲ್ಲ. ಸೊ ನನ್ಗೆ ಇಷ್ಟ ಇನ್ ಜನರಲ್ ಹಂಗೆ ಪ್ರಿಪೇರ್ ಆಗೋದು. ಸೊ ಈ ಲ್ಯಾಂಗ್ವೇಜ್ ಆಲ್ಸೋ ಇವ್ರು ತುಂಬಾ ಆದ್ರೆ ಬರೀವಾಗ್ಲೇನೆ ಅವರು ಮಂಗಳೂರು ಕನ್ನಡ ತರಾನೇ ಬರ್ದಿದ್ರು. ನಾವು ಪಿಕಪ್ ಮಾಡ್ಬೇಕಾಗಿದ್ದು ಟೋನು, ಇಲ್ಲ ಹೆಂಗ್ ಉಚ್ಚಾರಣೆ ಮಾಡ್ತೀವಿ, ಇಲ್ಲ ಹೇಗ್ ಹೇಳ್ತೀವಿ ಅನ್ನೋದು, ಯಾವ್ದಕ್ಕೆ ಒತ್ತು ಕೊಡ್ಬೇಕು, ಯಾವ್ದನ್ನ ಹಿಂಗ್ ಹೇಳ್ಬೇಕು ಅನ್ನೋದನ್ನ. ಅದಕ್ಕೆ ರುಚಿಕ್ ಅವ್ರು ಹೇಳ್ದಂಗೆ ನಮ್ಗೆ ವರ್ಕ್ಶಾಪ್ ಮಾಡುವಾಗ ವಿದು ಸರ್ ಇದ್ರು. ಸೊ ಅವರು ನಮ್ಗೆ ಹಿಂಗ್ ಹೇಳಿದ್ರೆ ಚೆನ್ನಾಗಿರುತ್ತೆ, ಹಿಂಗ್ ಒತ್ತು ಕೊಟ್ರೆ ಚೆನ್ನಾಗಿರುತ್ತೆ, ಇಂಟೋನೇಷನ್ಸ್ ಹಿಂಗ್ ಬಂದ್ರೆ ಚೆನ್ನಾಗಿ ಕೇಳಿಸುತ್ತೆ ಅಂತ ಹೇಳ್ಕೊಂಡು. ಅಂಡ್ ರಿಷಿ ಅವ್ರು ಕೂಡ ಸೆಟ್ ಅಲ್ಲಿ ನಾವು ಡೈಲಾಗ್ ಡೆಲಿವರಿ ಮಾಡ್ಬೇಕಾದ್ರೆ ಅಕಸ್ಮಾತ್ ಏನಾದ್ರು ಅದು ಮಂಗಳೂರು ಕನ್ನಡ ತರ ಕೇಳಿಸ್ಲಿಲ್ಲ ಅಂದ್ರೆ, ಇಲ್ಲ ನಾವು ನಮ್ ಕನ್ನಡ ಅಂತ ಅನ್ಸ್ಬಿಟ್ರೆ ಅಲ್ಲಿ ಅದು ಕೇಳಿಸ್ತಾ ಇಲ್ಲ, ಅದು ಈ ತರದ್ ತಗೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲ ಇಂಟೋನೇಷನ್ಸ್ ಇಲ್ಲಿ ಮ್ಯಾನರಿಸಮ್ಸ್ ಆಲ್ಸೋ ಸಮಟೈಮ್ಸ್ ಹಂಗೆ ಅವ್ರ ಕ್ಯಾರೆಕ್ಟರ್ ತಕ್ಕ ಹಾಗೆ ಬಂದಿಲ್ಲ ಅಂದ್ರೆ ಅವ್ರು ಬಂದು ಹೇಳೋರು. ಸೊ ಪ್ರತಿ ಹಂತದಲ್ಲೂ ತುಂಬಾ ಮಾನಿಟರಿಂಗ್ ಇತ್ತು. ಸೊ ಎಲ್ಲ ಸೇರಿ ಇವಾಗ ಸ್ಕ್ರೀನ್ ಮೇಲೆ ಏನ್ ಕಾಣಿಸುತ್ತೆ, ಇವರೆಲ್ಲರೂ ವರ್ಕ್ ಟುಗೆದರ್, ನಾವು ಏನೋ ಒಂದು ನಮ್ದು ಒಂದ್ ಸ್ವಲ್ಪ ಕೆಲಸ ಜೊತೆಗೆ. ಸೊ ಹಂಗೆ ಕಷ್ಟ ಅಂತ ಹೇಳಲ್ಲ, ಬಟ್ ಇಂಟ್ರೆಸ್ಟಿಂಗ್. ಸೆಟ್ಟಲ್ಲೂ ಜಾಸ್ತಿ ಜನ ಅವರೇ ಅದೇ ಮಾತಾಡ್ತಾ ಇದ್ರಲ್ಲ, ಹಾಗಾಗಿ ಇನ್ನೂ ಸ್ವಲ್ಪ ಈಸಿ ಆಗ್ತಾ ಇತ್ತು. ಹಾ, ನಾನು ಸ್ವಲ್ಪ ದಿನ ಆ ಕಡೆ ಮಿಸ್ ಸಕಲೇಶ್ಪುರದಲ್ಲಿದ್ದೆ. ನಂಗೂ ಈಗ ಎಂತ ಉಂಟು ಬನ್ನಿ ಈ ರೀತಿ ಬಂದು ಬಿಡುತ್ತೆ ಅದು ಮಾತು ಕೇಳ್ತಾ. ಹೌದು ಸರ್, ನಿಮ್ಮ ಫಸ್ಟ್ ಮೂವಿ ಅಲ್ವಾ ಸರ್ ಇದು? ಸೊ ಮಾರ್ನಾಮಿ ಸಿನಿಮಾ ಹುಟ್ಟಿದ ಹೇಗೆ, ಈ ಟೈಟಲ್ ಹೇಗೆ, ಮತ್ತೆ ಇದೇ ಫಸ್ಟ್ ಸಿನಿಮಾ ಅಂತ ಯಾಕೆ ಮಾಡಿದ್ದು? ಅಂದರೆ ನಾನು ಬೇರೆ ಸ್ಕ್ರಿಪ್ಟ್ ಒಂದು ಮಾಡ್ಕೊಂಡಿದ್ದೆ, ಬೇರೆ ಸಿನಿಮಾ ಮಾಡಬೇಕು ಅಂತ ಹೇಳಿ. ಬಟ್ ಯಾವಾಗ ನಾನು ಗಿಣಿರಾಮದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ, ಸೊ ಗಿಣಿರಾಮ ಸೀರಿಯಲ್ ಮುಗಿದ ನಂತರ ನಾನು ಮತ್ತೆ ಬೇರೆ ಸಿನಿಮಾಗಳ ಕೆಲಸವಾಗಿ ಬೇರೆ ಕಡೆ ಹೋಗ್ತೀನಿ. ಅವರು ಕೂಡ ಅಂದರೆ ನಮ್ಮಿಬ್ಬರು ಬಾಂಡಿಂಗ್ ಹಾಗೆ ಇತ್ತು. ನಾವು ಡೈಲಿ ಮಾತಾಡ್ತಾ ಇದ್ವಿ, ಫೋನ್ ಮಾಡಿಕೊಂಡು ಇದ್ವಿ. ಸೊ ಅವ್ರಿಗೂ ಇಲ್ಲ ಶೆಟ್ರೆ ಬ್ರೇಕ್ ತೊಗೋತಾ ಇದ್ದೀನಿ, ನಂಗೆ ಸಿನಿಮಾ ಮಾಡಬೇಕು, ಕತೆಗಳು ಕೇಳ್ತಾ ಇದ್ದೀನಿ, ಈಗ ಮತ್ತೆ ಸೀರಿಯಲ್ ಸ್ವಲ್ಪ ನೋಡಬೇಕು, ಟೈಮ್ ತೊಗೊಂಡು ಮಾಡ್ತೀನಿ ಅನ್ನೋ ಥರದಲ್ಲಿ ಅವ್ರು ಹೇಳ್ತಾಯಿದ್ರು. ಆ ಮೂಮೆಂಟಲ್ಲಿ ನನ್ನೊಂದು ಲಿಮಿಟೆಡ್ ಬಜೆಟಲ್ಲಿ ಒಂದು ಸಿನಿಮಾ ಮಾಡಬೇಕು ಅನ್ನೋ ಥರದಲ್ಲಿ ಯೋಚನೆ ಮಾಡಿಕೊಂಡು ಅದಕ್ಕೆ ಪಿಚ್ ಮಾಡಿಕೊಂಡು ಆ ಥರದಲ್ಲೇ ಕೆಲಸ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ನನಗೆ ನನ್ನ ಫ್ರೆಂಡ್ ಸುದಿ ಆರ್ಯನ್ ಸಿಗೋದು ಮಂಗಳೂರಲ್ಲಿ. ಅವ್ರು ನನಗೊಂದು ಈ ಮಾರ್ನಮಿಯ ಲೈನ್ ಏನಿದೆಯಲ್ಲ ಅದನ್ನು ಫಸ್ಟ್ ಅವ್ರು ನನಗೆ ಇದು ಚೆನ್ನಾಗಿದೆ, ಇದನ್ನು ಮಾಡೋದಾದ್ರೆ ಡೈರೆಕ್ಷನ್ ನೀನು ಮಾಡು ಅನ್ನೋ ಥರದಲ್ಲಿ ನಂಗೆ ಹೇಳ್ತಾರೆ. ಸೊ ಅದು ನನಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಆವಾಗ ನನ್ನ ತಲೆಗೆ ಓಕೆ ಇದಕ್ಕೆ ಅಂದರೆ ನಾನು ಮೊದಲು ಮಾಡ್ಕೊಂಡಿದ್ದ ಕಥೆಯಲ್ಲಿ ಹೀರೋ ಹೀರೋಯಿನ್ ಈ ಥರದ್ದು ಯಾವುದೋ ಕ್ಯಾರೆಕ್ಟರ್ಗಳು ಇರ್ತಿಲ್ಲ, ಅದು ಸಮಥಿಂಗ್ ಡಿಫ್ರೆಂಟ್ ಇದಿತ್ತು. ಬಟ್ ಇದಕ್ಕೆ ಈಗ ಓಕೆ ಇದರಲ್ಲಿ ಒಂದು ಹೀರೋ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಹೀರೋಯಿನ್ ಅಂತ ಒಂದು ಪಾತ್ರ ಇದೆ, ಮತ್ತೊಂದಿಷ್ಟು ಪಾತ್ರಗಳಿದೆ ಅಂತ ಗೊತ್ತಾದಾಗ ಹೀರೋ ಅಂತ ಬಂದ ತಕ್ಷಣ ನಂಗೆ ಅವ್ರು ಬರ್ತಾರೆ ತಲೆಗೆ. ಸೊ ಇವ್ರಿಗೆ ಪಿಚ್ ಮಾಡ್ಬೋದಲ್ಲ ನಾನು ಇದನ್ನು ಅಂತ. ಸೊ ಇಮಿಡಿಯೇಟ್ಲಿ ಅವ್ರಿಗೆ ಫೋನ್ ಮಾಡ್ತೀನಿ, ಅವ್ರು ಬನ್ನಿ ಹೇಳಿ ಅಂತ ಹೇಳ್ತಾರೆ. ಅವ್ರಿಗೆ ಮೀಟ್ ಮಾಡಿ ಅವ್ರಿಗೆ ಕತೆ ಹೇಳ್ತೀನಿ. ಅವರಿಗೆ ಓಕೆ ಇಂಟ್ರೆಸ್ಟಿಂಗ್ ಇದೆ, ಬಟ್ ನಂಗೆ ಇನ್ನೂ ನೀಟಾಗಿ ಇದನ್ನು ಪ್ರಿಪೇರ್ ಮಾಡ್ಕೊಂಬನ್ನಿ ಅಂತ. ಸೊ ಅದಕ್ಕೆ ಒಂದು 6 months ಟೈಮ್ ತೊಗೊಂಡು ಮತ್ತೆ ಅದ್ರ ಮೇಲೆ ರೀರೈಟ್ ಎಲ್ಲ ಆಗಿ ನೀಟಾಗಿ ಒಂದು ಸ್ಟ್ರಕ್ಚರ್ ರೆಡಿ ಆದಮೇಲೆ ಮತ್ತೆ ಹೋಗಿ ಅವರಿಗೆ ಕತೆ ಹೇಳಿದಾಗ ಅವರಿಗೆ ಅದು ಓಕೆ ದಿಸ್ ಇಸ್ ಗುಡ್, ಈಗ ಕರೆಕ್ಟ್ ಆಗಿದೆ ಪ್ಯಾಕ್, ಈಗ ನಾವು ಅಪ್ರೋಚ್ ಮಾಡ್ಬೋದು ಯಾರನ್ನಾದರೂ ಅಂತ ಹೇಳ್ತಾರೆ. ಆವಾಗ ಪ್ರೊಡ್ಯೂಸರ್ ಹಂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಒಂದು 6 ತಿಂಗಳ ಜರ್ನಿ ಹೋಗುತ್ತೆ, 6 ತಿಂಗಳು 7 ತಿಂಗಳು ಹುಡುಕಾಟ ಪ್ರೊಡ್ಯೂಸರ್ದು. ಅವ್ರ ಕಡೆಯಿಂದ ಒಂದಿಷ್ಟು ಟ್ರೈ ಮಾಡ್ತಿರ್ತಾರೆ, ನಾನು ನನ್ನ ಕಡೆಯಿಂದ ಒಂದಿಷ್ಟು ಟ್ರೈ ಮಾಡ್ತಾ ಇರ್ತೀನಿ. ಸೊ ಹೀಗೆ ಆಗ್ತಾ ಇರಬೇಕಾದ್ರೆ ನಮಗೆ ನಿಶಾಂತ್ ಸರ್ ಬಂದು ಋತ್ವಿಕ್ ಅವ್ರಿಗೆ ಮೊದಲಿಂದ ಪರಿಚಯ, ನಮ್ಮ ಪ್ರೊಡ್ಯೂಸರ್ ಏನಿದ್ದಾರೆ ಅವರು. ಸೊ ಅವ್ರದ್ದು ಒಂದು ಕನ್ವರ್ಸೇಷನಲ್ಲಿ ಅವರಿಲ್ಲ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತಿದ್ದೀನಿ, ನೀನು ಬೇಕಾದ್ರೆ ಕತೆ ಇದ್ರೆ ಹೇಳು ಅಂತ ಹೇಳಿದಾಗ ಅವರು ನನ್ನ ಅಲ್ಲಿ ಕತೆ ಹೇಳಿಸೋಕೆ ಕರ್ಕೊಂಡು ಹೋಗ್ತಾರೆ.
ಸೊ ಕತೆ ಹೇಳ್ತೀವಿ, ಕತೆ ಹೇಳ್ಬೇಕಾದ್ರೆ ನಮ್ದೊಂದು ವರ್ಕಿಂಗ್ ಟೈಟಲ್ ಬೇರೆನೇ ಇತ್ತು ಸಿನಿಮಾದ್ದು. ಸೊ ಅವ್ರಿಗೆ ಕತೆ ತುಂಬ ಇಷ್ಟ ಆಗುತ್ತೆ, ಬಟ್ ಟೈಟ್ಲ್ ನನಗೆ ಶೆಟ್ರೆ ಇನ್ನೂ ಕ್ಯಾಚಿ ಆಗಿರುವಂಥದ್ದು ಏನಾದರೂ ಬೇಕಲ್ಲ ಅಂತಂದಾಗ ನಾವು ಒಂದು 2-3 ಆಪ್ಷನ್ ಕೊಡ್ತೀವಿ. ಅದ್ರಲ್ಲಿ ಮಾರ್ನಮಿ ಕೂಡ ಇರುತ್ತೆ. ಸೊ ಅವರು ಮಾರ್ನಮಿ ಚೆನ್ನಾಗಿದೆ, ಇದನ್ನು ಮಾಡೋಣ ಅಂತ ಹೇಳ್ತಾರೆ. ಸೊ ಮಾರ್ನಮಿ ಟೈಟಲ್ ಫಿಕ್ಸ್ ಆಯಿತು. ಓಕೆ, ಕತೆ ಕೇಳಿದಾಗ ಒಂದು ಪಾಯಿಂಟ್ ಇರುತ್ತಲ್ಲ, ಇದರಿಂದ ಒಪ್ಕೊಂಡ್ವಿ ಅಂತ ಹೇಳಿ, ಆ ಥರ ಪಾಯಿಂಟ್ ಯಾವ್ದಾರು ಇದೆಯಾ? ಇಲ್ಲಿ ಹೀರೋ ಹೀರೋಯಿನ್ ಬೇರೆ ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ಅನ್ನೋಕ್ಕಿಂತ ಕತೆನೇ ಹೀರೋ ಇಲ್ಲಿ. ಸೊ ಆ ಥರದ ಸಿನಿಮಾಗಳು ಬರೋದು ತುಂಬ ಅಪರೂಪ ನಿಮಗೆ. ಆ ಥರದ್ದು ಬಂದಾಗ ಹಿಡ್ಕೊಂಡ್ಬಿಡ್ಬೇಕು. ಅವ್ರಿಗೆ ಹಿಡ್ಕೊಂಡ್ವಿ ಇಲ್ಲಿಗೆ ಆಯ್ತು ಇವಾಗ. ಎಸ್, ಇವ್ರು ಹೇಳಿದ್ರು ಬ್ರೇಕ್ ತಗೊಳ್ತೀವಿ ಸೀರಿಯಲಿಂದ ಅಂತ ಹೇಳಿದ್ರು. ಅದು ಒಂದು ಮೇಜರ್ ಡಿಸಿಷನ್. ಅದು ಒಂದು ಸೀರಿಯಲಲ್ಲಿ ಸ್ಟಾರ್ ಹೀರೋ ಸಿನಿಮಾಗೆ ಬಂದಮೇಲೆ ಅದು ಸ್ವಲ್ಪ ಕಷ್ಟ ಇರುತ್ತೆ. ಸಿನಿಮಾದಲ್ಲಿ ಆಡಿಯನ್ಸ್ನ ಗ್ರ್ಯಾಪ್ ಮಾಡೋಕ್ಕೆ ಆ ಡಿಸಿಷನ್ ತಗೊಂಡಿದ್ರಿ. ಸಿನಿಮಾ ಮಾಡಬೇಕು ಅನ್ನೋ ಆ ಹೋರಾಟ, ಆ ಜರ್ನಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ನಾನು ಬೇಸಿಕಲಿ ನಾನು ಇಂಡಸ್ಟ್ರಿ ಬಂದಿದ್ದೆ ಸಿನಿಮಾ ಮಾಡಬೇಕು, ಸಿನಿಮಾ ಹೀರೋ ಆಗಬೇಕು ಅಂತಲೇ ಬಂದಿದ್ದು. ಅದ್ರ ಜೊತೆಗೆ ನನಗೆ ಗಿಫ್ಟಾಗಿ ಸೀರಿಯಲ್ ಸಿಕ್ಕಿದ್ದು. ನನಗೆ ಇವಾಗ 3 ಸೀರಿಯಲ್ ಏನು ಮಾಡಿದೆ, ಇವೆಲ್ಲ ನನಗೆ ಗಿಫ್ಟ್. ಅಂದರೆ ಜನಗಳಿಗೆ ತುಂಬ ಹತ್ತಿರ ಆಗೋದಕ್ಕೆ ಬಂದಂಥ ಇವೆಲ್ಲ ಒಂದು ಮೂಲಗಳಷ್ಟೇ ಇವು. ಸೊ ನನಗೆ ಅದು ಖುಷಿಯಿಂದ ಒಪ್ಕೊಂಡೆ, ಜನ ಪ್ರೀತಿ ಕೊಟ್ಟರು. ಬಟ್ ನನ್ನ ಕನಸು ಅಂತ ಒಂದು ಇರುತ್ತೆ, ನನ್ನ ಗುರಿ ಅಂತ ಒಂದು ಇರುತ್ತೆ. ನಾನು ಅದನ್ನ ಯಾವತ್ತೂ ಮರೆಯೋಕ್ಕೆ ಹೋಗಬಾರ್ದು. ಸೊ ನಾನು ಎಷ್ಟೋ ಕಷ್ಟಗಳನ್ನ ಅಥವಾ ಏನೇನೋ ಕೆಲಸಗಳನ್ನೆಲ್ಲ ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ ಅಂತಂದರೆ ಆ ಗುರಿ ಅಚೀವ್ ಮಾಡಬೇಕು ಅಂತಾನೆ. ಸೊ ಆ ನಿಟ್ಟಿನಲ್ಲಿ ಓಕೆ ಅದಾಯಿತು, ಯಾವ್ಯಾವ ಅವಕಾಶ ಬಂತು ಎಲ್ಲ ಮಾಡಿದೆ. ಇವಾಗ ನನ್ನ ಗುರಿ, ನಂದೇನು ಏಮ್ ಇತ್ತು ಅದನ್ನು ಮಾಡೋಣ ಅಂದ್ಕೊಂಡು ಸ್ವಲ್ಪ ಸೈಡಿಗಿಟ್ಟು ಮತ್ತೆ ಸಿನಿಮಾ ಕಡೆ ಬಂದಿದ್ದೀನಿ ಈಗ. ಎಸ್, ಸೌತ್ ಇಂಡಸ್ಟ್ರಿನ ಒಂದು ರೌಂಡ್ ಹಾಕೊಂಡು ಬಂದಿದ್ದೀರಾ. ಮಾರ್ನಮಿ ಸಿನಿಮಾ ಎಷ್ಟು ವಿಶಿಷ್ಟವಾಗಿ ನಿಲ್ಲುತ್ತೆ ನಿಮ್ಮ ಲೈಫಲ್ಲಿ? ರೌಂಡ್ ಹಾಕೊಂಡ್ ಬಂದ್ಮೇಲೆ ಅದಕ್ಕೂ ಇದಕ್ಕೆ ಸಂಬಂಧ ಗೊತ್ತಿಲ್ಲ. ಬಟ್ ನನಗೆ ಮಾನವಿ ತುಂಬಾ ವಿಶಿಷ್ಟ. ಯಾಕೆ ಅಂದ್ರೆ ನಾನು ತಗೊಂಡ್ ಮಾಡಿರೋದೇ ಅದು ಆ ಕಾರಣಕ್ಕೋಸ್ಕರ. ಅಂದ್ರೆ ಕತೆ ಚೆನ್ನಾಗಿತ್ತು, ಟೀಮ್ ಚೆನ್ನಾಗಿದೆ, ನನಗೇನಾದ್ರೂ ಒಂದ್ ಮಾಡಕ್ ಸಿಗತ್ತೆ, ಒಂದು ಚಾಲೆಂಜಿಂಗ್ ಆಗಿ ಅಂತ ಅನ್ಸಿ ತಗೊಂಡ್ ಮಾಡಿರೋದು. ಅಂಡ್ ನಾನು ಸೆಲೆಕ್ಟ್ ಮಾಡ್ಬೇಕಾದ್ರೂ ಕೂಡ ಓಕೆ ಇದ್ರಲ್ಲಿ ತುಂಬಾ ವಿಷಯಗಳನ್ನ ನೋಡ್ತೀನಿ ನಾನು. ಇನ್ ಜನರಲ್ ನನಗೆ ಎಕ್ಸೈಟ್ ಮಾಡ್ತಾ ಇದೆಯಾ, ಇಲ್ಲ ಕಥೆ ಪೂರ್ತಿಗಾಗಿ ಚೆನ್ನಾಗಿದೆಯಾ, ನನ್ನ ಪಾತ್ರ ಹೇಗಿದೆ ಅದರಲ್ಲಿ ಅನ್ನೋದೆಲ್ಲ ಯೋಚನೆ ಮಾಡಿ ನೋಡಿದಾಗ ಈಗ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಎಲ್ಲವೂ ಇತ್ತು. ಎಲ್ಲಾ ಡಿಪಾರ್ಟ್ಮೆಂಟ್ಸ್ನು ಎಷ್ಟು ಚೆನ್ನಾಗಿ ಟಿಕ್ ಮಾಡ್ತು. ಸೊ ನನಗೆ ಇಲ್ಲ ಅಂತ ಹೇಳಕ್ಕೆ ಬರೀ ನನ್ಗೆ ಡೇಟ್ಸ್ ಕ್ಲಾಶ್ ಒಂದ್ ಬಿಟ್ರೆ ಇನ್ನೇನ್ ರೀಸನ್ನೇ ಇರ್ಲಿಲ್ಲ. ಕತೆ ಚೆನ್ನಾಗಿತ್ತು, ಇನ್ನೆಲ್ಲನೂ ಕೂಡ್ ಬಂತು ತರ. ಸೊ ಅದೇ ಸ್ಪೆಷಲ್ ನನಗೆ. ಸೊ ನಂಗೆ ಈ ತರದ್ ಒಂದು ಪಾತ್ರ ಮಾಡಕ್ ಸಿಕ್ಕಿದ್ದೆ, ದೀಕ್ಷಾ ಕ್ಯಾರೆಕ್ಟರ್ ಮಾಡಕ್ ಸಿಕ್ಕಿದ್ದೆ ಒಂದು ಖುಷಿ. ಎಸ್, ನಾನು ಕೇಳಿಸ್ಕೊಂಡೆ, ತುಂಬಾ ಸುತ್ತಿ ಮತ್ತೆ ನಿಮಗೆ ಅಂತಾನೆ ಬಂದಿದ್ ಪಾತ್ರ ಅಂತ. ಅದು ಎಷ್ಟು ಜನಕ್ಕಾಗತ್ತೆ ಹೇಳಿ ನಂಗೆ. So ಅದೇ ಅದೊಂದು ಸ್ಪೆಷಲ್ ಮೂಮೆಂಟ್ ನನಗೆ. ಅಂಡ್ ನನ್ನ ಫಿಲ್ಮೋಗ್ರಫಿಯಲ್ಲಿ ಹಿಂದೆ ತಿರುಗಿ ನೋಡಿದಾಗ ದೀಕ್ಷಾ ಅನ್ನೋ ಪಾತ್ರ ನಾನು ಮಾಡಿದೆ ಅನ್ನೋ ತೃಪ್ತಿ ನನಗಿದೆ, ಖುಷಿ ಇದೆ. ಸೊ ಅದು ಸ್ಟ್ಯಾಂಡ್ ಔಟ್ ಆಗುತ್ತೆ ಅನ್ನೋದು ನನಗೆ. ಹುಲಿ ವೇಷ ಅಂದ್ರೇನೆ ವಿಶೇಷ. ಸೊ ಈ ಮೊದಲು ಕೂಡ ತುಂಬಾ ಸಿನಿಮಾದಲ್ಲಿ ಹುಲಿ ವೇಷ ಇದೆ. ನಿಮ್ಮ ಸಿನಿಮಾದಲ್ಲಿ ಏನು ವಿಶೇಷವಾಗಿದೆ ಹುಲಿ ವೇಷ ಅಂತಾರೆ? ಹುಲಿ ವೇಷವನ್ನು ಸುಮ್ಮನೆ ಬಳಸಿಲ್ಲ ನಾವು ಸಿನಿಮಾದಲ್ಲಿ. ಹುಲಿ ವೇಷದ ಜೊತೆಗೆ ಕಥೆ ಸಾಗುತ್ತೆ. ಹುಲಿ ವೇಷಕ್ಕೆ ಮತ್ತು ಇವರ ಲವ್ ಸ್ಟೋರಿಗೆ ಸಂಬಂಧ ಇದೆ. ಹುಲಿ ವೇಷದ ಹಿನ್ನೆಲೆ ಇರುವಂಥದ್ದು ಒಂದಿಷ್ಟು ವಿಷಯಗಳು ಸಿನಿಮಾದಲ್ಲಿದೆ. ಅಂದರೆ ನಿಮಗೆ ಟೈಟಲ್ಲೇ ಮಾರ್ನಮಿ ಅಂತ ಬಂದಾಗ, ಮಾರ್ನಮಿ ಅಂದರೆ ಮಂಗಳೂರು ದಸರಾವನ್ನು ಮಂಗಳೂರಲ್ಲಿ ಮಾರ್ನಮಿ ಅಂತ ಕರೆಯೋದು. ಸೊ ಅಲ್ಲಿಯ ಮಾರ್ನಮಿ ಹುಲಿವೇಷ ಇಲ್ಲದೆ ಆಗಲ್ಲ. ಸೊ ಈ ಮಾರ್ನಮಿ ಕೂಡ ಹುಲಿವೇಷ ಇಲ್ಲದೆ ಆಗಲ್ಲ. ಸೊ ಅಷ್ಟು ಅಂದರೆ ಅದ್ರ ಬಗ್ಗೆ ಒಂದಿಷ್ಟು ರಿಸರ್ಚ್ ಮಾಡಿ ಮೊದಲು ಅದನ್ನು ಯಾವ ಥರ ಆ ಹುಲಿವೇಷ ಹಾಕಬೇಕಾದ್ರೆ ಅದಕ್ಕೆ ಏನು ಭಕ್ತಿ ಭಾವ ಮತ್ತು ಏನು ಶ್ರದ್ಧೆಯಿಂದ ಹಾಕ್ತಾಯಿದ್ರು ಅದನ್ನೆಲ್ಲ ತಿಳ್ಕೊಂಡು ಮಾಡಿರುವಂಥದ್ದು ಇದೆ ಇದರಲ್ಲಿ. ನೀವು ಕೂಡ ಸಿನಿಮಾದಲ್ಲಿ ಹುಲಿ ವೇಷ ಹಾಕಿದ್ದೀರಾ ಅಲ್ಲ? ನಾನೇ ಹಾಕ್ಬೇಕಾಗಿರೋದು. ಓಕೆ, ನಾನು ಟೀಸರ್ ನೋಡಿದಾಗ ಅದ್ರಲ್ಲಿ ಇರ್ಲಿಲ್ವಲ್ಲ, ಸೊ ಹಾಗಾಗಿ ಅಂತ ಅಲ್ಲ ಫಸ್ಟ್ ಟೀಸರ್ ನೋಡೋದು. ಅದು ಹೇಗಿತ್ತು? ಅದು ಹಾಕೋದು ಕಷ್ಟ, ತುಂಬಾ ಟೈಮ್ ಪ್ರೊಸೆಸ್ ತಗೊಳುತ್ತೆ, ಮೇಕಪ್ ಎಲ್ಲ ತುಂಬಾ ಕಷ್ಟ ಆಗಿರುತ್ತೆ. ಅದ್ರ ಪ್ರೊಸೆಸ್ ಹೇಗಿತ್ತು? ಅದು ನೀವು ಹೇಳ್ದಂಗೆ ತುಂಬ ಅದು ಟೈಮ್ ತೊಗೊಳುತ್ತೆ. ಸೊ ನಾನು ಒಂದ್ಸಲಿ ಪೂರ್ತಿ ಬಾಡಿಗೆ ಅದು ಹುಲಿ ವೇಷ ಹಾಕಬೇಕು ಅಂದ್ರೆ 5 ಅವರ್ ಟೈಮ್ ಬೇಕು ಅದಕ್ಕೆ. ಓಕೆ, ಅದೆಲ್ಲ ಹಾಕಿ ಅದು ಡ್ರೈ ಆಗಬೇಕು. ಡ್ರೈ ಆದ್ಮೇಲೆ ನೀವು ಅದು ಫ್ಲೋರ್ ಹೋಗೋಕ್ಕಾಗುತ್ತೆ. ಆ ಥರ ಒಂದಿಷ್ಟೆಲ್ಲ ಇರುತ್ತೆ. ಸೊ 5 years ಟೈಮ್ ತೊಗೊತಾ ಇತ್ತು. ಅದಾದಮೇಲೆ ಅದು ಪೇಂಟ್ ಸ್ಮೆಲ್ ಎಲ್ಲ ಬರ್ತಾ ಇರುತ್ತೆ ನಿಮಗೆ. ಆ ಪೇಂಟ್ ಸ್ಮೆಲ್ ಬಂದಾಗ ಒಂದು ಸ್ವಲ್ಪ ನಶೆ ಆದಂಗೆ ಆಗುತ್ತೆ ನಿಮಗೆ. ಅದನ್ನ ಅವ್ರು ಆಲ್ರೆಡಿ ಹೇಳಿದ್ರು, ಇದು ಪೇಂಟ್ ನಿಮ್ಗೆ ಹಾಕ್ಬೇಕಾದ್ರೆ ಒಂದು ಚೂರು ಕಿಕ್ಕೊಡಂಗೆ ಆಗುತ್ತೆ, ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಅದು ಚೂರು ಆಯ್ತು ನನಗೆ, ಅದು ತುಂಬ ಅಲ್ಲ, ಲೈಟಾಗಿ ಆಗುತ್ತೆ. ಅದಾಯಿತು. ಅದಾದ ನಂತರ ಫ್ಲೋರಿಗೆ ಹೋದ್ವಿ, ಶೂಟೆಲ್ಲ ಆಯಿತು. ಅದ್ರ ಜೊತೆಗೆ ಏನಾಗುತ್ತೆ ನಿಮಗೆ, ಅಲ್ಲೊಂದಿಷ್ಟು ರಿಚುವಲ್ಸ್ ಫಾಲೋ ಮಾಡ್ತಾರೆ ಅವರು. ಹುಲಿ ವೇಷ ಹಾಕಿದಾಗ ಬೆಡ್ ಮೇಲೆಲ್ಲ ಮಲಗಲ್ಲ ಅವರು, ಬಾಳೆಲೆ ಹಾಕೊಂಡು ಮಲಗ್ತಾರೆ. ಆಮೇಲೆ ಈ ಥರ ಒಂದಿಷ್ಟು ರಿಚುವಲ್ಸ್ ಇತ್ತು. ಬಟ್ ನಾನು ಅದನ್ನು ಫಾಲೋ ಮಾಡಿದೆ. ನಂಗೆ ಬಾಳೆಲೆ ಸಿಗಲಿಲ್ಲ. ಬಟ್ 4 ದಿವಸ ನಾನು ಫ್ಲೋರಲ್ಲಿ ಮಲ್ಕೊಂಡೆ. ಅದರಿಂದ ಒಂದಿಷ್ಟು ಜ್ವರ ಆಗಿರೋ ಬಂತು. ಅದೇ ಇದರಲ್ಲಿ 4 ನೈಟ್ ಕೂಡ ನಾವು ಹಾಗೆ ಇದರಲ್ಲೇ ಶೂಟ್ ಮಾಡಿದ್ವಿ. ಅದನ್ನು ಜ್ವರದಲ್ಲಿ ಹುಲಿ ವೇಷ ಹಾಕ್ಕೊಂಡು ಚೆನ್ನಾಗಿ ಶೂಟ್ ಮಾಡಿದ್ವಿ. ಅಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೆ ಇಷ್ಟು ಚೆನ್ನಾಗಿ ಔಟ್ಪುಟ್ ಬಂದಿದೆ. ಟ್ರೇಲರ್ ಟೀಸರಲ್ಲಿ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡೋದಾದರೆ ಚರಣ್ ಸರು ಈ ಬಿಫೋರು
ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟಿದ್ದಾರೆ, ಎಕ್ಕ, ಭೀಮಾ ಸಲ್ಗ. ಸೊ ನಿಮ್ಮ ಸಿನಿಮಾದಲ್ಲೂ ಅವರೇ ಡೈರೆಕ್ಟರ್. ಸೊ ಅವರು ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ, ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರ ಬಗ್ಗೆ ಏನ್ ಹೇಳೋದು, ನಾವ್ಯಾರು ಹೇಳಕ್ಕೆ ಈ ಸಜ ಜೀನಿಯಸ್. ಅವ್ರ ಮ್ಯೂಸಿಕ್ ಕೇಳೋದೇ ಒಂದ್ ಖುಷಿ, ಅಂಡ್ ಯಾವಾಗ್ಲೂ ಅವ್ರ ಮ್ಯೂಸಿಕ್ ಮೂಲಕ ವಿಭಿನ್ನತೆನ ತರ್ತಾನೆ ಹೋಗ್ತಾ ಇದಾರೆ. ಅಂಡ್ ಅದಕ್ಕೋಸ್ಕರ ಲೈಕ್ ನನ್ಗೆ ಇನ್ನೊಂದು ಏನ್ ಖುಷಿ ಅಂದ್ರೆ, ಇವರು ಇನಿಷಿಯಲಿ ಅವ್ರ ಪ್ರೊಡ್ಯೂಸರ್ ಸಿಕ್ಕಿರ್ಲಿಲ್ಲ, ಬಟ್ ಆಗ ನಾವು ಕೆಲಸ ಮಾಡಿದ್ರೆ ಇವ್ರಗಳ ಜೊತೆ ಮಾಡ್ಬೇಕು ಅಂತ ಹೇಳಿ ಲಿಸ್ಟ್ ಹಾಕಿದಾಗ ಹಾಕಿದಂತ ಎಲ್ಲಾ ಟೆಕ್ನಿಷಿಯನ್ಸ್ ನ ಅವರು ಆನ್ ಬೋರ್ಡ್ ತಗೊಂಡ್ಬಂದಿರೋದೇ ನಮ್ಗೆ ಐ ಥಿಂಕ್ ಅದು ಒಂಥರದ ಅದೃಷ್ಟ, ಒಂಥರದ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ. ಇನ್ನೆಷ್ಟು ಸಾಂಗ್ಸ್ ಇದೆ ಸರ್? ಇನ್ನೂ 4 ಸಾಂಗ್ಸ್ ಇದೆ, ಟೋಟಲ್ ಆಗಿ 5 ಹಾಡುಗಳಿದೆ ಸಿನಿಮಾದಲ್ಲಿ. ಓಕೆ, ಅಂದ್ರೆ ಯಾವ ರೀತಿ ಸಾಂಗ್ಸ್ ಅಂತ ಹೇಳ್ಬೋದು? ಒಂದರಿಂದ ಒಂದು ವಿಶೇಷವಾಗಿದೆ, ಒಂದರಿಂದ ಒಂದು ವಿಭಿನ್ನವಾಗಿದೆ. ಸೊ ತುಂಬಾ ಎಂಜಾಯ್ ಮಾಡ್ತಾರೆ. ಅದೇ ಈಗ ಒಂದು ಸಾಂಗ್ ಬಿಟ್ಟಿದೀವಿ, ಆಲ್ಮೋಸ್ಟ್ ಚೆನ್ನಾಗಿದೆ, ನನ್ ಕೇಳಿದೆ, ತುಂಬಾ ಚೆನ್ನಾಗಿದೆ. ಹೌದು. ಎಲ್ಲರೂ ಕೇಳಿದವರೆಲ್ಲ ಇಷ್ಟಪಡ್ತಿದ್ದಾರೆ. ಹೌದು. ಇನ್ನು ಬರುವಂತ ಸಾಂಗ್ಗಳು ಇದಕ್ಕಿಂತ ಚೆನ್ನಾಗಿರುವಂತದ್ದಿದೆ. ಸೊ ಬರುತ್ತೆ ಸದ್ಯದಲ್ಲಿ. ಈಗ ಒಂದು ಕರಾವಳಿ ಸಿನಿಮಾ ಅಂದ್ರೆ ಅಲ್ಲಿ ದೈವ ತರ್ತಾರೆ ಅನ್ನೋದು ಒಂದು ಟಾಕ್ ಇರುತ್ತೆ. ಆ ರೀತಿ ನಿಮ್ಮ ಸಿನಿಮಾದಲ್ಲಿ ಏನಾದ್ರು ಇದೆಯಾ ಸರ್? ಇಲ್ಲ, ನಮ್ಮ ಸಿನಿಮಾದಲ್ಲಿ ದೈವದ್ದು ನಾವು ಯಾವ್ದು ವಿಷಯವನ್ನ ತರಲಿಲ್ಲ. ನಮ್ಮ ಕಥೆಗೆ ಅದರ ಅವಶ್ಯಕತೆ ಬಂದಿಲ್ಲ. ಸೊ ದೈವದ ವಿಷಯ ನಮ್ಮ ಸಿನಿಮಾದಲ್ಲಿ ಯಾವುದು. ಇನ್ನು ಕ್ಯಾಮ್ರಾ ವರ್ಕ್ ಬಗ್ಗೆ ಮಾತಾಡಬೇಕು. ಸೊ ಶಿವಸೇನಾ ಸರ್ ಬಿಫೋರ್ ಕೂಡ ಅವರು ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟಿರೋಂತಹ DOP. ಸೊ ನಿಮ್ಮ ಸಿನಿಮಾದಲ್ಲಿ ಒಂದು ರೀತಿ ವಿಭಿನ್ನವಾಗಿ ಇದೆ, ಯಾಕೆಂದರೆ ನಾನು ವಿಜುವಲ್ಸ್ ನೋಡಿದ್ದೀನಿ, ಮೇಕಿಂಗ್ ನೋಡಿದ್ದೀನಿ. ಆ್ಯಂಡ್ ನಿಮ್ಮ ಟೀಸರಲ್ಲಿ ಆ ನೈಟ್ ಶೂಟ್ ಮಾಡೋದು ಸೀರಿಯಸ್ಲಿ ಒಂದು ಸೆಕೆಂಡ್ ಸ್ವಲ್ಪ ಭಯ ಆಗೋದು, ಸ್ವಲ್ಪ ಅಲ್ಲ ನನಗಂತೂ ಜಾಸ್ತಿನೇ ಭಯ ಆಗಿತ್ತು. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ, DOP ಅವ್ರ ಬಗ್ಗೆ? ಶಿವಸೇನಾ ಸರ್ ಅದೇ ತುಂಬ ಒಳ್ಳೆ ಟೆಕ್ನಿಷಿಯನ್ಸ್. ಆ್ಯಕ್ಚುಲಿ ನೀವು ಹೇಳಿದಾಗೆ ಆಲ್ರೆಡಿ ಅವ್ರು ಮಾಡಿರುವಂಥ ಸಿನಿಮಾಗಳೇ ಬೇರೆ. ಅಂದರೆ ಭೀಮಾ, ಸಲಗ ಇದೆಲ್ಲ ಅವರು ಬೆಂಗಳೂರು ಭಾಗಗಳಲ್ಲಿ ಒಂದು ಮಾರ್ಕೆಟ್ ಅಂತಹ ಪ್ಲೇಸಲ್ಲಿ ಅಲ್ಲೆಲ್ಲ ಹೋಗಿ ಶೂಟ್ ಮಾಡಿರುವಂಥದ್ದು. ಸೊ ಅವರಿಗೆ ಒಂದು ಆಸೆ ಇತ್ತು, ಅಂದರೆ ನನಗೂ ಬೇರೆ ತರಹದ ಒಂದು ಕತೆಗೆ ಮಾಡಬೇಕು ಸಿನಿಮಾಟೋಗ್ರಫಿ ಅಂತ. ಸೊ ಅವ್ರಿಗೆ ಯಾವಾಗ ನಾವು ಮಾರ್ನಮಿಕತೆ ಹೇಳ್ತೀವಿ, ಆ್ಯಕ್ಚುಲಿ ಅವರು ಸರ್ ಜೊತೆಗೆ 2-3 ಸಿನಿಮಾ ಮಾಡಬೇಕಾಗಿತ್ತು, ಬಟ್ ಅದಾಗಿರಲಿಲ್ಲ, ಮಾತುಕತೆಯಲ್ಲಿ ಇದ್ದರು. ಯಾವಾಗ ಮಾರ್ನಮಿ ಅವ್ರಿಗೆ ನಾನು ಪಿಚ್ ಮಾಡ್ತೀನಿ, ಆವಾಗ ಅವರು ಇಲ್ಲ ಶಿವಸೇನಾ ಸರ್ನ ಹಾಕ್ಕೊಳ್ಳೋಣ ಇದಕ್ಕೆ ಅಂತ ಹೇಳ್ಬಿಟ್ಟು ಅವರೇ ಸಜೆಸ್ಟ್ ಮಾಡ್ತಾರೆ. ಸೊ ಅವ್ರು ಬಂದು ಕತೆ ಕೇಳ್ತಾರೆ, ಕತೆ ಕೇಳಿದ್ಮೇಲೆ ಅವ್ರಿಗೂ ಇಷ್ಟ ಆಗುತ್ತೆ. ಓಕೆ, ಹುಲಿ ವೇಷ, ದಸರಾ ಒಂದು ಹಬ್ಬ ಥರನೇ ಮಾಡಿದ್ದೀರಾ. ಅದು ರಿಯಲ್ ಆಗಿ ಕ್ರಿಯೇಟ್ ಮಾಡಿದ್ದ ಒಂದು ರೀತಿ 90s ಆ ಟೈಮು ನೆನಪಾಗುತ್ತೆ. ಜಾತ್ರೆ ಎಲ್ಲ ಆವಾಗ ನಾನು ಚಿಕ್ಕ ಹುಡುಗಿ ಇದ್ದಾಗ ಜಾತ್ರೆ ಹೋಗಿದ್ದಲ್ಲ, ಅದ್ರ ಬಗ್ಗೆ ಹೇಳ್ತೀರಾ? ನಿಮ್ಗೆ ಅದು ರಿಯಲ್ ಅನ್ನಿಸ್ತು ನೋಡಿ, ಅದೇ ನಮ್ಮ ಎಫರ್ಟು. ಅದಕ್ಕೆಲ್ಲ ಕಾರಣ ನಮ್ಮ ಆರ್ಟ್ ಡೈರೆಕ್ಟ್ರು ವರದಣ್ಣ ಅಂತ ತುಂಬ ಚೆನ್ನಾಗಿ ಸೆಟ್ ಹಾಕಿದ್ದಾರೆ. ನಿಮ್ಗೆಲ್ಲರೂ ಅದು ಸೆಟ್ ಅನ್ಸೋದೇ ಇಲ್ಲ, ಅನ್ಸಲ್ಲ, ಸೆಟ್ ಅನ್ಸೋದೇ ಇಲ್ಲ. ಈ ಥರದ್ದೆಲ್ಲ ವರ್ಕ್ ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮ್ಗೆ ಅವರು. ಸೊ ಅದಕ್ಕೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಡೆಡ್ ಅಂದರೆ ನಮ್ಮ ಪ್ರೊಡ್ಯೂಸರು. ನಾವು ಇಷ್ಟೊಂದು ಜನ 1000 ಜನ ಜೂನಿಯರ್ಸ್ ಬೇಕು ಅಂದಾಗ ಯಾಕೆ ಏನು ಅಂತ ಒಂದು ಪ್ರಶ್ನೆ ಮಾಡಲಿಲ್ಲ ಅವರು. ಸೊ ಎಲ್ಲೂ ನಮಗೆ ಅದು ನೋಡಿದಾಗ ಇದು ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಿದ್ದಾರೆ ಅನ್ನಿಸ್ಬಾರ್ದು. ರಿಯಲ್ಲಾಗಿ ಅದು ದಸರಾ ಅನ್ನಿಸ್ಬೇಕು, ಆ ಜಾತ್ರೆ ಅನ್ನಿಸ್ಬೇಕು ಅನ್ನೋ ಕಾರಣಕ್ಕೆ ನಾವು ಎಷ್ಟು ಜನ ಜೂನಿಯರ್ಸ್ ಕೇಳಿದ್ರು ಅಷ್ಟೆಲ್ಲ ತಂದು ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ, ಯಾವುದೇ ಕೂಡ ಯಾರದಕ್ಕೂ ಕಮ್ಮಿ ಮಾಡ್ದಂಗೆ ಅದ್ಭುತವಾಗಿ ನಡೆಸ್ಕೊಟ್ರು ನಮ್ಮ ಪ್ರೊಡಕ್ಷನ್, ಅಂದರೆ ನಿಶಾಂತ್ ಅವ್ರ ಪ್ರೊಡ್ಯೂಸರು. ಆ್ಯಂಡ್ ಆರ್ಟ್ ಡಿಪಾರ್ಟ್ಮೆಂಟು ಕೂಡ ಅದ್ಭುತವಾಗಿ ಕೆಲಸ ಮಾಡ್ತು. ಸೊ ನಿಮಗೆ ಅದಕ್ಕೆ ಆ ಫೀಲ್ ಕೊಡ್ತಾ ಇರೋದು ನಿಮಗೆ. ಎಲ್ಲೂ ಇದು ಕ್ರಿಯೇಟ್ ಮಾಡೋದ ಅಥವಾ ರಿಯಲ್ ಅಂತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ಆ ರಿಯಲಾಗಿ ಕಾಣಿಸೋದಕ್ಕೆ ಕಾರಣ ಅವ್ರು ಇವರೇ ಇಬ್ಬರು. ಎಸ್, ಹೌದು. ನಮ್ಮ ಗ್ಲಾಮರ್ ಡಾಲು ಸ್ವಲ್ಪ ಡಿ-ಗ್ಲಾಮ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಿಮಗೆ ಆ ಮೂಮೆಂಟ್ ಎಲ್ಲ ಈಗ ಹೇಳಿದ್ವಿಲ್ಲ, ಅದೊಂದು ರೀತಿ ಜಾತ್ರೆ, ಅದೆಲ್ಲ ಹೇಗೆ ಅನ್ನಿಸ್ತು ನಿಮಗೆ? ಚೆನ್ನಾಗಿತ್ತು, ಅಂದ್ರೆ ಹೊಸದಾಗಿತ್ತು ನೋಡಕ್ಕೆ ನಂಗೆ. ಅಂದ್ರೆ ನಮಗೋಸ್ಕರ ಒಂದು ಮಂಗಳೂರು ದಸರಾನ ರೀಕ್ರಿಯೇಟ್ ಮಾಡಿ ನಮಗೆ ಗೊತ್ತಿಲ್ದಿರುವಂತ ಪ್ರಪಂಚನ ನಮಗೆ ತೋರಿಸಿದ್ರು ನಮ್ಮ ಶೂಟ್ ಮೂಲಕನೇ. ಸೊ ಅದು ತುಂಬಾ ಖುಷಿ ಇತ್ತು. ಅಂಡ್ ಅವತ್ತು ಜಾತ್ರೆ ಸೆಟಪ್ ಅಂದ್ರೆ ಅದು ಒಂದಿದೆ. ಸೊ ಅವ್ರು ಹೇಳ್ದಂಗೆ 1000 ಜನ ಪ್ಲಸ್ ಜೂನಿಯರ್ ಆರ್ಟಿಸ್ಟ್, ಆಮೇಲೆ ಸೆಟ್ಟು, ಆ ಮೆರವಣಿಗೆ ಎಲ್ಲವನ್ನು ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಅದು ಸಂಭ್ರಮ ತರಾನೇ ಇತ್ತು. ಸೊ ಅದೆಲ್ಲ ಎಕ್ಸ್ಪೀರಿಯನ್ಸಸ್ ಈಗ ಮಾತಾಡ್ತಿರ್ಬೇಕಾದ್ರೆ ನೀವು ಹೇಳ್ತಿರುವಾಗ ಅದೇ ನೆನ್ಸ್ಕೋತಾ ಇದ್ದೆ ನಾನು, ಏನೇನೆಲ್ಲ ಮಾಡಿದ್ವಿ ಅಲ್ವಾ, ಇಷ್ಟೊಂದು ಮಾಡಿದೀವಿ ಅಲ್ವಾ ಅಂತ. ಸೊ ಅಂದ್ರೆ ಖುಷಿ ಇದೆ, ಅಂದ್ರೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಅಂಡ್ ಅದು ನಾವೇನ್ ಅನ್ಕೊಂಡಿದ್ವಿ ಪೇಪರ್ ಮೇಲೆ ಅದನ್ನ ಸ್ಕ್ರೀನ್ ಮೇಲೆ ನೋಡಿ ಅದು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದು ಒಂಥರದ ಸ್ಯಾಟಿಸ್ಫ್ಯಾಕ್ಷನ್. ಹೌದು. ನಿಮ್ಮ ಕೆಮಿಸ್ಟ್ರಿ ಹೇಗಿತ್ತು? ಇದು ನಾನು ನಿಮ್ಮ ಇಂಟ್ರಡಕ್ಷನ್ ವಿಡಿಯೋದಲ್ಲಿ ನೋಡಿದ್ದೆ, ಒಂದು ಹುಡುಗನ ಲವ್ ಮಾಡ್ತಾ ಇದ್ದೀನಿ, ಅವನಿಗೆ ಗೊತ್ತಿಲ್ಲ ಅಂತ ಹೇಳಿ. ಸೊ ಹೇಳ್ತೀರಾ ಅಲ್ಲ, ಅವರಿಗೆ ಗೊತ್ತಾಗುತ್ತಲ್ಲ ಫೈನಲಿ? ಅದೇ ಹೇಳಕ್ಕಂತ ಓಡಾಡ್ತಾ ನಾನಂತೂ ನನ್ನ ಕಡೆಯಿಂದ ಎಫರ್ಟ್ ಹಾಕಿದ್ದಾರೆ. ಆ್ಯಕ್ಚುಲಿ ಸಿನಿಮಾದಲ್ಲಿ ಅಂದರೆ ಆಫ್ ಸ್ಕ್ರೀನ್ ಕೂಡ ಎಫರ್ಟ್ ಇವರೇ ಹಾಕಿದ್ದು. ಅಂದರೆ ನಿಮ್ಗೇನೆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಕಾಣಿಸಿದೆ ಅನ್ನೋದು ಇಲ್ಲ, ಡೈರೆಕ್ಟರ್ ಎಲ್ಲ ಹೇಳಿದ್ರು ತುಂಬ ಚೆನ್ನಾಗಿ ಕಾಣಿಸ್ತದೆ ಅಂತೆಲ್ಲ. ಅದ್ರ ಪೂರ್ತಿ ಕ್ರೆಡಿಟು ಇವ್ರಿಗೆ ಹೋಗಬೇಕು.
ಯಾಕಂದರೆ ಪೂರ್ತಿ ಎಫರ್ಟ್ ಇವರೇ ಹಾಕಿದ್ದು ಪಾಪ. ನಾನು ಒಂದು ಸ್ವಲ್ಪ ಹಂಗೆ ಇದ್ದೆ. ಎಲ್ಲ ಕ್ರೆಡಿಟ್ ಎಲ್ಲ ಇವ್ರು. ಸಿನಿಮಾದಲ್ಲಿ ಪಾತ್ರ ಮಾಡಿರುವಂತಹ ಸೋನು ಗೌಡ ಅವರು, ಹಾಗೆ ಒಂದಿಷ್ಟು ಕರಾವಳಿ ಪ್ರತಿಭೆಯವರು ಸಾಕಷ್ಟು ಜನ ಇದ್ದಾರೆ. ಸ್ವರಾಜ್ ಶೆಟ್ಟಿ ಸರ್ ಇರ್ಬೋದು, ಜ್ಯೋತಿ ಶೆಟ್ಟಿ ಸರ್ ಇರ್ಬೋದು. ಸೊ ಅವರೆಲ್ಲರ ಬಗ್ಗೆ ಹೇಳೋದಾದ್ರೆ ಎಸ್, ಸೋನು ಗೌಡ ಮೇಡಮ್ ವಿಶಿಷ್ಟ ಪಾತ್ರ ಮಾಡಿದ್ದಾರೆ ಅಂತ ಹೇಳಿದ್ರು. ಹೌದು. ಅಂದರೆ ಅವರು ಇಲ್ಲಿ ತನಕ ಮಾಡಿರುವ ಪಾತ್ರಗಳಿಗಿಂತ ಭಿನ್ನವಾದ ಪಾತ್ರ ಈ ಸತಿ ಮಾಡಿರುವಂಥದ್ದು. ಸೊ ಅವರು ಅದಕ್ಕೆ ಒಪ್ಕೊಂಡಿದ್ದೇ ನಮಗೊಂಥರ ಖುಷಿ ಇದೆ. ಸೊ ಅವ್ರಿಗೂ ಇಷ್ಟ ಆಗಿ ತುಂಬ ಇಷ್ಟಪಟ್ಟೆ ಪಾತ್ರವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಕೂಡ ತುಂಬ ವಿಶೇಷವಾಗಿ ಕಾಣಿಸ್ತಾರೆ ನಿಮಗೆ ಈ ಮಾರ್ನಮಿಯಲ್ಲಿ ಸೋನು ಗೌಡ ಮೇಡಮ್ ಅವರು. ಅದ್ರ ಜೊತೆಗೆ ಪ್ರಕಾಶ್ ತುಮ್ನಾಡು ಅವರು ಆ್ಯಕ್ಟ್ ಮಾಡಿದ್ದಾರೆ, ಸುರಾಜ್ ಶೆಟ್ಟಿ ಅವರು ಮಾಡಿದ್ದಾರೆ, ಜ್ಯೋತಿಷ್ ಶೆಟ್ಟಿ ಅಂತ, ಆಮೇಲೆ ಚೈತ್ರಾ ಶೆಟ್ಟಿ ಅಂತ, ತುಂಬ ದೊಡ್ಡ ತಾರಾಗಣ ಇದೆ, ಸುಮಂತ್ ತಲ್ವಾರ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಇವರೆಲ್ಲರೂ ಸ್ಕ್ರೀನಲ್ಲಿ ಎಲ್ರಿಗೂ ನಿಮಗೆ ಸಿನಿಮಾ ನೋಡಿದಾಗ ಓಕೆ ಈ ಪಾತ್ರ ಚೆನ್ನಾಗಾಗಿದೆ, ಇದು ಆಗಿಲ್ಲ ಅನ್ನೋ ಥರದಲ್ಲಿ ಎಲ್ಲೂ ಫೀಲ್ ಆಗಲ್ಲ. ನಾನು ಆಗಲೇ ಹೇಳಿದಾಗೆ ಎಲ್ಲ ಪಾತ್ರಗಳು ನಿಮ್ಗೆ ಇಷ್ಟ ಆಗುತ್ತೆ, ಎಲ್ಲ ಪಾತ್ರಗಳಿಗೂ ಅಷ್ಟು ಪ್ರಾಮುಖ್ಯತೆ ಇದೆ ಸಿನಿಮಾದಲ್ಲಿ. ಓಕೆ, ಚೈತ್ರ ಅವರು ಗುಡ್ ಸಿಂಗರ್ ಅಂತ ನಮ್ಮೆಲ್ರಿಗೂ ಗೊತ್ತು. ಒಂದು ಚೆನ್ನಾಗಿ ನಿಮ್ಮ ಕಂಠದಿಂದ ಒಂದು ಹಾಡು ಹೇಳಿ, ಸೊ ನಮ್ಮ ಇಂಟರ್ವ್ಯೂ ಮುಗಿಸೋಣ. ರಗಳೆಯಾಗಿದೆ ಅವನ ನೋಡಿದ ಕೂಡಲೇ, ಹಸಿದ ಕಂಗಳು ಬಲೆಯ ಬೀಸಿದೆ, ಸಿಲುಕಬಾರದೆ ಸುಮ್ಮನೆ, ಈ ಹವಾಮಾನ ಬಿಗುಮಾನ ತಂದು ಸೋಕಿದೆ, ಆ ಅನುರಾಗದ ನೋವಾದ ನೀನೆ, ನಿನ್ನ ನಯವಾದ ನೋಟಾನೆ ಬಲುಸ್ವಾದ, ನಾ ಹೇಗೆ ಮಾಡಲಿ ಹೇಳು ವಾದ, ಏ ಮಾರಾಯ ಎಂತ ಗೊತ್ತಾ, ನಾ ಸುತ್ತಿ ನಿನ್ನ ಸುತ್ತ, ಈ ಮಂಡೆನೆ ಹಾಳಾಗಿದೆ, ನಂಗ್ಯಾಕೆ ಬೇಕಿತ್ತ. ಓ ಮೈ ಗಾಡ್, ನನಗೆ ಅಲ್ಲಿ ಕೇಳಿದ್ದಕ್ಕಿಂತ ಆಕ್ಚುಲಿ ಇಲ್ಲಿ ಯಪ್ಪ ಸೂಪರ್. ನಂಗಂತೂ ತುಂಬ ಖುಷಿ ಆಯಿತು, ತುಂಬ ಸಕ್ಕದಾಗಿ ಆಡಿದ್ರಿ. ಫೈನಲಿ ಆಡಿಯನ್ಸ್ಗೆ ಏನು ಹೇಳ್ತೀರಾ? ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಪ್ರೇಕ್ಷಕರಿಗೆ ನಿಮ್ಮ ಮಾತು. ತುಂಬ ಒಂದು ಅದ್ಭುತವಾಗಿರೋ ಸಿನಿಮಾ ಬರ್ತಾ ಇದೆ. ಎಲ್ಲ ಆಸ್ಪೆಕ್ಟ್ಸಿಂದನೂ ತುಂಬ ಅಂದರೆ ಪರಿಪೂರ್ಣತೆ ಹೊಂದಿದೆ ಇದು. ಟೆಕ್ನಿಕಲ್ ಡಿಪಾರ್ಟ್ಮೆಂಟಿಂದ ಹಿಡ್ಕೊಂಡು ಕಥೆಯಿಂದ, ಆಮೇಲೆ ಕಲಾವಿದರು, ಆಮೇಲೆ ರಿಚ್ನೆಸ್ಸಲ್ಲಿ ಎಲ್ಲದರಲ್ಲೂ ಚೆನ್ನಾಗಿದೆ. ಸೊ ಒಂದು ಟ್ರೈ ನಮಗೆ ಕೊಟ್ಟು ನೋಡಿ, ನೀವು ತುಂಬ ಖುಷಿಯಿಂದ ಥಿಯೇಟ್ರಲ್ಲಿ ಆಚೆ ಹೋಗ್ತೀರಾ. ನಾವೆಲ್ಲರೂ ತುಂಬಾ ಇಷ್ಟಪಟ್ಟು ಖುಷಿ ಪಟ್ಟು ಮಾಡುವಂತ ಸಿನಿಮಾ. ಈಗ ನಾವೆಲ್ಲ ಇಂಟ್ರಾಕ್ಟ್ ಮಾಡ್ತಿರ್ಬೇಕಾದ್ರೆ ನಿಮ್ಗೊಂದು ನಾವೆಷ್ಟು ಮಜಾ ಮಾಡ್ಬಿಟ್ಟು ಸಿನಿಮಾ ಮಾಡಿದೀವಿ ಅಂಡ್ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋ ಕಾನ್ಫಿಡೆನ್ಸ್ ನಮ್ಗಿದೆ ಅನ್ನೋದು ನಿಮ್ಗೆ ಎಲ್ಲರಿಗೂ ಒಂದು ಸ್ವಲ್ಪನಾದ್ರೂ ಅರ್ಥ ಆಗಿರುತ್ತೆ. ಸೊ ನೀವು ಬಂದು ನಮ್ಮ ಸಿನಿಮಾನ ಥಿಯೇಟರ್ ನೋಡಿದ್ರೆ ನಿಮ್ಗೆ ಒಂದು ಓಲ್ ಎಕ್ಸ್ಪೀರಿಯನ್ಸ್ ನ ಕೊಡ್ತೀವಿ ಅನ್ನೋ ಗ್ಯಾರಂಟಿ ನಮ್ಗಿದೆ. ನೀವೆಲ್ಲರೂ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ನೋಡಿ, ಇದು ಫ್ಯಾಮಿಲಿ ಫಿಲ್ಮ್. ಸೊ ಎಲ್ಲರೂ ಕೂತ್ ನೋಡುವಂತ ಸಿನಿಮಾ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ನಮಗೆ ತಿಳಿಸಿ. ಅದಕ್ಕಿಂತ ಮುಂಚೆ ನೀವು ಬಂದು ಥಿಯೇಟರ್ಗೆ ಫಸ್ಟ್ ಸಿನಿಮಾ ತುಂಬ ಇಷ್ಟಪಟ್ಟು ಮಾಡಿರುವಂಥದ್ದು ಸಿನಿಮಾ. ಪ್ಲಸ್ ನಾನು ಅದೇ ಅಂದರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಂದು ಸಿನಿಮಾನ ಒಂದು ಪ್ಲೈನ್ ಮನಸ್ಸಿಂದ ಬಂದು ಸಿನಿಮಾ ನೋಡಿ ಇಷ್ಟ ಆಗುತ್ತೆ. ಜೊತೆಗೆ ನೀವು ಸಿನಿಮಾ 2.5 ಗಂಟೆ ಕೂತು ನೋಡಿ ಅದಕ್ಕೇನು ಹಣ ಅಥವಾ ಟೈಮ್ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅದು ನಿಮಗೆಲ್ಲೂ ವೇಸ್ಟ್ ಅಂತ ಅನಿಸಲ್ಲ, ವ್ಯರ್ಥ ಅಂತ ಅನಿಸಲ್ಲ. ಹಾಗೆ ಸಿನಿಮಾ ಥಿಯೇಟ್ರಿಂದ ಹೊರಗೆ ಹೋಗ್ತಾ ಖಂಡಿತ ನಮ್ಮ ಮಾರ್ನಮಿ ಸಿನಿಮಾದ ಕಥೆಯನ್ನು, ಹಾಗೆ ಪಾತ್ರಗಳನ್ನು, ದೀಕ್ಷಾ, ಚೇತು, ಹಾಗೆ ಇನ್ನೊಂದಿಷ್ಟು ಪಾತ್ರಗಳನ್ನು ನಿಮ್ಮ ಜೊತೆ ಕ್ಯಾರಿ ಓವರ್ ಮಾಡ್ತೀರಾ, ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀರಾ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ನನಗಿದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಹಾಗೆ ನಿಮಗೆ ಇಷ್ಟ ಆದರೆ ಒಂದಿಷ್ಟು ಜನರಿಗೆ ತಿಳಿಸಿ, ಅವ್ರುಗಳಿಗೂ ಸಿನಿಮಾ ನೋಡೋಕ್ಕೆ ಹೇಳಿ. ಥ್ಯಾಂಕ್ ಯು. ಓಕೆ, ಬಹಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದೀರಾ. ನನಗಂತೂ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಲಿ ನಿಮ್ಮ ಸಿನಿಮಾ. 200 ದಿನ ಓಡಲಿ. ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.